Hey KCET aspirants, ಫಿಸಿಕ್ಸ್ನಲ್ಲಿ ಸ್ಟ್ರಾಂಗ್ ಬೇಸ್ ಬಿಲ್ಡ್ ಮಾಡಬೇಕಾ? ದೆನ್ ಯು ಆರ್ ಎಟ್ ಎ ರೈಟ್ ಪ್ಲೇಸ್. ವೆಲ್ಕಮ್ ಟು JDK ಇನ್ಸ್ಟಿಟ್ಯೂಷನ್, ವೇರ್ ವಿ ಮೇಕ್ ಲರ್ನಿಂಗ್ ಫನ್ ಆ್ಯಂಡ್ ಈಸಿ. ಇಂದು KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ ಸೀರೀಸ್ನ ಮೊದಲನೇ ವಿಡಿಯೋದಲ್ಲಿ ನಾವು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಅಂದರೆ ಘಟಕಗಳು ಮತ್ತು ಆಯಾಮಗಳ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇನ್ ದಿಸ್ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಫಾರ್ಮ್ ಫೌಂಡೇಶನ್ ಆಫ್ ಫಿಸಿಕ್ಸ್. KCET ಪ್ರೀವಿಯಸ್ ಇಯರ್ನ ನೋಡಿದ್ರೆ ಈ ಟಾಪಿಕ್ನಿಂದ ನಿಯಮಿತವಾಗಿ ಕ್ವಶನ್ಸ್ ಬರುತ್ತವೆ. ಸೊ ಹಾಗಾಗಿ ವಿ ವಿಲ್ ಸಾಲ್ವ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಸ್ಟೆಪ್ ಬೈ ಸ್ಟೆಪ್. So make sure to watch till the end, take notes and JDK channel na institution channel na like, share ಮತ್ತೆ subscribe ಮಾಡ್ತೀರಿ. Let's learn together. So ನಮ್ಮ ಮೊದಲನೆಯ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ನ ಮೊದಲನೆಯ ಕ್ವಶನ್ ಆದಂತ ನೋಡ್ತಾ ಹೋಗೋಣ. ಇಲ್ಲಿ ದ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡೈಮೆನ್ಷನ್ m⁻⁻1 l⁻³ t ಕ್ಯೂಬ್ ಅಂಡ್ a ಸ್ಕ್ವೇರ್ ಈಸ್. ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ? ಡೈಮೆನ್ಷನ್ ನ ಕೊಟ್ಟಿದ್ದಾರೆ. ಸೊ ಈ ಡೈಮೆನ್ಷನ್ ಯಾವುದಕ್ಕೆ ಈಕ್ವಲ್ ಇದೆ? ಸೊ ಯಾವುದಕ್ಕೆ ಈಕ್ವಲ್ ಇದೆ ಅಂತ ನಾವು ನೋಡ್ತಾ ಹೋಗ್ಬೇಕಾದ್ರೆ ಫಸ್ಟಿಗೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ ಮತ್ತೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ರೆಸಿಸ್ಟೆನ್ಸ್ನ ನೋಡೋಣ. ಸೊ ನಮಗೆ ರೆಸಿಸ್ಟೆನ್ಸ್ ಅಂದರೆ ಗೊತ್ತಿದೆ ಏನು? ಅಕಾರ್ಡಿಂಗ್ ಟು ಓಮ್ಸ್ ಲಾ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಇದು ನಮಗೆ ಗೊತ್ತಿದೆ ಅಲ್ವಾ? ಬಟ್ ಇಲ್ಲಿ ನಮಗೆ ವಿ ಅಂದರೆ ಏನು? ಪೊಟೆನ್ಷಿಯಲ್ ನಥಿಂಗ್ ಬಟ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಸೊ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ನಮಗೆ ಪೊಟೆನ್ಷಿಯಲ್ ಬೇಕು ಅಂದರೆ ನಮಗೆ ಒಂದು ಗೊತ್ತಿದೆ ಏನು? Potential is nothing but amount of work done by bringing the unit positive charge from infinity to a point. Correcta? So work done by charge. So that is equal to ನಮಗೆ ವರ್ಕ್ ಡನ್ ಅಂದರೆ ಗೊತ್ತಿದೆ. ವರ್ಕ್ ಡನ್ ಅಂದರೆ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬೈ ಚಾರ್ಜ್ ಕ್ಯೂ. ಸೊ ನಮಗೆ ಫೋರ್ಸ್ ಅಂದರೆ ಗೊತ್ತು ಏನು? ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ನ ಡೈಮೆನ್ಷನ್ ಏನು? ಫೋರ್ಸ್ ಇಂಟು ಏನಂದರೆ ಮಾಸ್ ಇಂಟು acceleration into displacement divided by charge q. That is equal to dimensional formula ಬರೆದಾಗ ಮಾಸ್ನ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ? m ಆಗುತ್ತೆ. ಮತ್ತೆ acceleration ನ ಡೈಮೆನ್ಷನ್ ಫಾರ್ಮುಲಾ l ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಇಸ್ ನಥಿಂಗ್ ಬಟ್ l. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀನ್ಸ್ ಟೈಮ್, ದಟ್ ಈಸ್ t⁻⁻2 and this displacement is nothing but l. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು ಚಾರ್ಜ್ನ ನಾನು ಏನಂತ ತಗೊತೀನಿ? ಆಂಪಿಯರ್ ಇಂಟು ಟೈಮ್, ದಟ್ ಈಸ್ AT. ಓಕೆ, ದಟ್ ಈಸ್ ಈಕ್ವಲ್ ಟು m⁻² t⁻⁻2 ಡಿವೈಡೆಡ್ ಬೈ AT. ಸೊ ಇದನ್ನ ಈ ಟರ್ಮ್ನ ನಾನು ಮೇಲಕ್ಕೆ ತಗೊಂಡೋದ್ರೆ ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು m⁻² t³ t⁻⁻3. ಯಾಕಂದ್ರೆ ಮೇಲೆ ಹೋದ್ರೆ +1 ಇದ್ದಿದ್ದು -1 ಆಗುತ್ತೆ ಇಂಟು a⁻⁻1. ದಿಸ್ ಈಸ್ ದಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ವಿ ಆರ್ EMF. ಸೊ ನನಗೆ ಈ ಸಿಕ್ಕಿದೆ. ಇವಾಗ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಕರೆಂಟ್ SI ಯೂನಿಟ್ ಇಸ್ ಆಂಪಿಯರ್. ದಿಸ್ ಇಸ್ ದ ಇನ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ನಾವು ನೋಡಿದ್ದೀವಿ. ಎಲೆಕ್ಟ್ರಿಕ್ ಕರೆಂಟ್ನ ಡೈಮೆನ್ಷನ್ ಫಾರ್ಮುಲಾ ಏನು? ಆಂಪಿಯರ್. ಸೊ ಇವಾಗ ನಾನು ಇದರ ಫಾರ್ಮುಲಾ, ಇವಾಗ ನಾನು ಪೊಟೆನ್ಷಿಯಲ್ ನನಗೆ ಸಿಕ್ಕಿದೆ. ಹೇಗೆ ಮಾಡ್ಕೊಂಡೆ? V is equal to W by Q, that is work done by charge, that is equal to work done ಅಂದ್ರೆ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಬಟ್ ನನಗೆ ಫೋರ್ಸ್ ಅಂದ್ರೆ ಏನಂತ ಹೇಳ್ತಾರೆ? ಮಾಸ್ ಇಂಟು ಆಕ್ಸಲರೇಷನ್ ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ. ಸೊ ಅದನ್ನ ನಾನು ಸಾಲ್ವ್ ಮಾಡಿದಾಗ ನನಗೆ ಈ ಡೈಮೆನ್ಷನಲ್ ಫಾರ್ಮುಲಾ ಬಂತು. ಫೈನಲಿ ಇದೆರಡೂ ನಾನು ಈಕ್ವೇಟ್ ಮಾಡಿದಾಗ ನನಗೆ ಫೈನಲಿ ಈ ಡೈಮೆನ್ಷನಲ್ ಫಾರ್ಮುಲಾ ಬಂತು. ಅಂದ್ರೆ ಪೊಟೆನ್ಷಿಯಲ್ V is equal to m⁻1 l² t⁻⁻3 8 per ampere. ಓಕೆನಾ? ಸೊ ಇವಾಗ ಈ ಡೈಮೆನ್ಷನ್ ಫಾರ್ಮುಲಾ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ m⁻² t⁻⁻3 per ampere divided by ಎಲೆಕ್ಟ್ರಿಕ್ ಕರೆಂಟ್ನ ಡೈಮೆನ್ಷನ್ ಫಾರ್ಮುಲಾ ಬಂದು ಆಂಪಿಯರ್, ದಟ್ ಈಸ್ A. ಈ ಏನ ಇವಾಗ ನಾನು ಮೇಲಕ್ಕೆ ತಗೊಂಡೋದ್ರೆ ಏನಾಗುತ್ತೆ? -A. ದಟ್ ಈಸ್ ಈಕ್ವಲ್ ಟು m⁻² t⁻⁻3 per a². ಸೊ ನನಗೆ ಬೇಕಾಗಿರೋಂಥ ಟರ್ಮ್ ಸಿಕ್ಕಿದ್ಯಾ? m⁻² t. ಬಟ್ ಇಲ್ಲಿ ನೋಡಿ ಪರ್ ಮಾಸ್ ಪರ್ -1 ಇದೆ, ಇಲ್ಲಿ ನನಗೆ +1 ಇದೆ, ಕ್ಯೂಬ್ ಇದೆ. ಸೊ ಈ ಟರ್ಮ್ ಆಗೋದಿಲ್ಲ. ಬಟ್ ನಮಗೆ ರೆಸಿಸ್ಟೆನ್ಸ್ನ ಡೈಮೆನ್ಷನಲ್ ಫಾರ್ಮುಲಾ ಹುಡ್ಕೋದು ಗೊತ್ತಾಯ್ತಾ? ದಟ್ ಈಸ್ R is equal to m1 l² t⁻⁻3 per ampere ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ನಾನೇನು ಮಾಡ್ತೀನಿ? ಇವಾಗ ರೆಸಿಸ್ಟೆನ್ಸ್ ಆಗಿ ಬರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ನಾನೇನು ಚೆಕ್ ಮಾಡೋಣ? ರೆಸಿಸ್ಟಿವಿಟಿನ ಚೆಕ್ ಮಾಡ್ತಾ ಹೋಗೋಣ. ಸೊ ರೆಸಿಸ್ಟಿವಿಟಿನ ನಾನು ಚೆಕ್ ಮಾಡಬೇಕು ಅಂದರೆ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ರೆಸಿಸ್ಟಿವಿಟಿಯ ಫಾರ್ಮುಲಾ ಬಂದು ದಟ್ ಈಸ್ R is equal to ರೋ ಇಂಟು L/A. ಇವಾಗ ನನಗೆ ರೋ ಬೇಕಾಗಿದೆ. ಸೊ ರೋ ಇಸ್ ಈಕ್ವಲ್ ಟು
RA/L ಬರಿಬೋದಾ? ಅಂದ್ರೆ ಏನ ಅಲ್ಲಿ ಕಳಿಸಿ ಎಲ್ನ ಇಲ್ಲಿ ಕಳಿಸಿ ರೋ ಇಸ್ ಈಕ್ವಲ್ ಟು RA/L. ದಟ್ ಈಸ್ ಈಕ್ವಲ್ ಟು ನನಗೆ ಆರ್ ನ ವ್ಯಾಲ್ಯೂ ಸಿಕ್ಕಿದೆ. ಏನ್ ಸಿಕ್ಕಿದೆ? m1 L² T⁻³ A⁻². ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ದಟ್ ಈಸ್ m1 L² T⁻³ ಅಂಡ್ A⁻². ಮತ್ತೆ ಏರಿಯಾ ಅಂದ್ರೆ ಏನು? ಮೀಟರ್ ಸ್ಕ್ವೇರ್. ದಟ್ ಈಸ್ ಕ್ಯಾನ್ ಬಿ ರಿಟರ್ನ್ ಆಸ್ L². ಡಿವೈಡೆಡ್ ಬೈ ನನಗೆ ಲೆಂತ್ ಗೊತ್ತಿದೆ. ಲೆಂತ್ ಇಸ್ ನಥಿಂಗ್ ಬಟ್ ಮೀಟರ್. ದಟ್ ಈಸ್ L. ಸೊ ಈ +1 ಮೇಲಕ್ಕೆ ಹೋದ್ರೆ ಏನಾಗುತ್ತೆ? -1 ಆಗುತ್ತೆ. ಸೊ -1 ಆಯ್ತು ಅಂದ್ರೆ ಈ 1 ಎಲ್ಲೋ ಇದ್ರಲ್ಲಿ ಒನ್ ಕ್ಯಾನ್ಸಲ್ ಆಗಿ ಮಾಡ್ಬೋದಾ? ಸೊ ಮಾಡಾದ್ಮೇಲೆ ನನಗೆ ಫೈನಲಿ ಏನ್ ಸಿಗುತ್ತೆ? ದಟ್ ಈಸ್ ಈಕ್ವಲ್ ಟು ಎಮ್, ಇಲ್ಲಿ L² ಅಲ್ಲಿ 1 ಹೋದ್ರೆ ಇನ್ನೊಂದು ಎಲ್ ಮಿಕ್ಕಿರುತ್ತಾ? ಸೊ L ಇಂಟು L² L³ ಇಂಟು T⁻³ A⁻². ಓಕೆ, ಬಟ್ ಸ್ಟಿಲ್ ಇದು ನಮಗೆ ರಿಕ್ವೈರ್ಡ್ ಇಕ್ವೇಶನ್ ನಾ. ಸೊ ಇವಾಗ ನನಗೆ ರೆಸಿಸ್ಟಿವಿಟಿಯ ಇಕ್ವೇಶನ್ ಸಿಕ್ತು. ಏನ್ ಸಿಕ್ತು? m1 L³ T⁻³ A⁻². ಸೊ ನನಗೆ ರೆಸಿಸ್ಟಿವಿಟಿ ಸಿಕ್ತು, ಬಟ್ ದಿಸ್ ರೆಸಿಸ್ಟಿವಿಟಿ ಇಸ್ ನಾಟ್ ಈಕ್ವಲ್ ಟು ದಿಸ್ ಈಕ್ವೇಶನ್. ಸೊ ಹೆನ್ಸ್ ದಿಸ್ ರೆಸಿಸ್ಟಿವಿಟಿನೂ ಕೂಡ ಆಗಲ್ಲ, EMF ಕೂಡ ಆಗೋದಿಲ್ಲ. ಇನ್ ಮಿಕ್ಕಿರೋದು ಯಾವುದು? ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕ್ ಕಂಡಕ್ಟಿವಿಟಿನ ನಾನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, ನನಗೆ ಗೊತ್ತಿದೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಕ್ಯಾನ್ ಬಿ ರಿಟರ್ನ್ ಆಸ್ ಸಿಗ್ಮಾ ಇಸ್ ಈಕ್ವಲ್ ಟು 1/ρ. ಅಂದ್ರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ಕಂಡಕ್ಟಿವಿಟಿ ಅಂತ ಹೇಳ್ಬೋದಾ? ಸೊ ಹಾಗಾದ್ರೆ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ m L³ T⁻³ A⁻². ಇದು ನನ್ನ ರೆಸಿಪ್ರೋಕಲ್ ಅಂದ್ರೆ ಇಷ್ಟು ಟರ್ಮ್ನ ನಾನು ಮೇಲಕ್ಕೆ ತಗೊಂಡೋದ್ರೆ ಏನಾಗುತ್ತೆ? ಸೈನ್ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ m⁻⁻1 L⁻³ T³ A² ಆಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ನಾನು ನೋಡ್ತಾ ಹೋಗೋಣ. m⁻⁻1 L⁻⁻3 m⁻⁻1 L⁻⁻3 T³ A². ಸೊ ನಮಗೆ ಕೇಳಿರುವಂತಹ ಕ್ವಶನ್ ನ ಡೈಮೆನ್ಷನ್ ಯಾವ್ದಾಗಿರುತ್ತೆ? ಇಟ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಇದೇ ರೀತಿ ನಿಮಗೆ 7 ಬೇಸಿಕ್ ಫಂಡಮೆಂಟಲ್ ಗೊತ್ತಿದ್ರೆ, ಸೊ ಅದರಲ್ಲಿ ಎಸ್ಪೆಷಲಿ 5 ಫಂಡಮೆಂಟಲ್ ಕ್ವಾಂಟಿಟೀಸ್ ನಾವು ಡಿಸ್ಕಸ್ ಮಾಡಿದ್ದೀವಿ ನಮ್ಮ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಅಂತ ಹೇಳಿ ನಮ್ಮ ಸೀರೀಸ್ ನ ಮೊದಲನೇ ವಿಡಿಯೋದಲ್ಲಿ. ಸೊ ಅದನ್ನ ನೀವು ಅದರಲ್ಲಿ ಒಮ್ಮೆ ಚೆಕ್ ಮಾಡ್ಬೋದು. 5 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನ ತಿಳ್ಕೊಂಡ್ರೆ ಆರಾಮಾಗಿ ನೀವು ಯಾವುದೇ ಕ್ವಾಂಟಿಟಿಯ ಡೈಮೆನ್ಷನ್ ಫಾರ್ಮುಲಾ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಜಸ್ಟ್ ನಿಮಗೆ ಅದ್ರ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. ಓಕೆನಾ? ಐ ಥಿಂಕ್ ಯು ಹೋಪ್ ಫಸ್ಟ್ ಕ್ವಶನ್ ನಿಮಗೆ ಗೊತ್ತಾಗಿದೆ. ಇವಾಗ ಸೆಕೆಂಡ್ ಕ್ವಶನ್ ನ ಡಿಸ್ಕಸ್ ಮಾಡೋಣ. ಇಲ್ಲೇನ್ ಹೇಳಿದ್ದಾರೆ? ಡೈಮೆನ್ಷನ್ ಫಾರ್ಮುಲಾ ಫಾರ್ ಇಂಪಲ್ಸ್. ಸೊ ಇಂಪಲ್ಸ್ ನ ಡೈಮೆನ್ಷನಲ್ ಫಾರ್ಮುಲಾನ ಕಂಡುಹಿಡಿಬೇಕು. ಸೊ ಇಂಪಲ್ಸ್ ನ ಫಾರ್ಮುಲಾ ಏನು? ಇಂಪಲ್ಸ್ ಇಸ್ ನಥಿಂಗ್ ಬಟ್ I is equal to, that is impulse I is equal to force into time. That is large amount of force is acting in a short interval of time is called as impulse. So force into time. ಸೊ ನಮಗೆ ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಆಕ್ಸಲರೇಷನ್ ಗೊತ್ತಿದೆ. ಮಾಸ್ ನ m, ಆಕ್ಸಲರೇಷನ್ ಏನು? ಮೀಟರ್/ಸೆಕೆಂಡ್ ಸ್ಕ್ವೇರ್ ಇಂಟು ಟೈಮ್ ನ ಡೈಮೆನ್ಷನ್ ಫಾರ್ಮುಲಾ ಏನು? t. ಕರೆಕ್ಟಾ? ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ m L T⁻⁻1. ಯಾಕೆ? ಇಲ್ಲಿ -1 +1 ಎರಡು ಆಡ್ ಮಾಡಿದ್ರೆ ಏನಾಗುತ್ತೆ? ಬಿಗರ್ ನಂಬರ್ ಸೈನ್ ಬರುತ್ತೆ. ಸೊ ನನ್ನ ಆನ್ಸರ್ ಬಂದು m1 L1 T⁻⁻1. ದಟ್ ಈಸ್ ಆಪ್ಷನ್ ಎ. ಇದು 2007 ನಲ್ಲಿ ಕೇಳಿರುವಂತ ಕ್ವಶನ್. ನೆಕ್ಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G. ಸೊ ಇವಾಗ ನಾನು G ಯ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ನಮಗೆ ಒಂದು ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನಲ್ ಫಾರ್ಮುಲಾ ಗೊತ್ತಿದೆ. ಏನ್ ಹೇಳುತ್ತೆ ಅದು? ಗ್ರಾವಿಟೇಷನಲ್ ಫೋರ್ಸ್ ಈಸ್ ಈಕ್ವಲ್ ಟು ದಿ G ಇಂಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ m1 and m2 ಡಿವೈಡೆಡ್ ಬೈ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್. ಇವಾಗ ನನಗೆ ಯಾವ್ದು ಡೈಮೆನ್ಷನ್ ಬೇಕು? G ನ ಡೈಮೆನ್ಷನ್ ಬೇಕು. ಸೊ G ನ ನಾನು ಆಚೆಗೆ ತಕೊಂಡ್ರೆ ಏನಾಗುತ್ತೆ? G ಇಸ್ ಈಕ್ವಲ್ ಟು ಏನಾಗುತ್ತೆ? f(r²) ಡಿವೈಡೆಡ್ ಬೈ m1 m2. ಓಕೆನಾ? ಸೊ ನನಗೆ ಫೋರ್ಸ್ ನ ಡೈಮೆನ್ಷನ್ ಫಾರ್ಮುಲಾ ಗೊತ್ತಿದೆ. ಏನು? m ಮಾಸ್ ಇಂಟು ಆಕ್ಸಲರೇಷನ್, ದಟ್ ಈಸ್ ಮೀಟರ್/ಸೆಕೆಂಡ್ ಇಂಟು ಡಿಸ್ಟೆನ್ಸ್ ಇಸ್ ಮೆಜರ್ಡ್ ಇನ್ ಲೆಂತ್. ಸೊ L² ಡಿವೈಡೆಡ್ ಬೈ ಮಾಸ್. ಎಷ್ಟು? 2 ಮಾಸ್ ಹೇಳಿದ್ದಾರೆ. ಸೊ m2 ಬರಿಬೋದಾ? ಸೊ ದಟ್ ಈಸ್ ಈಕ್ವಲ್ ಟು, ಇವಾಗ ನನಗೆ ಇದನ್ನ m² ನ ಮೇಲಕ್ಕೆ ತಗೊಂಡ್ರೆ ಏನಾಗುತ್ತೆ? m
ಎಲ್ ಕ್ಯೂಬ್ ಎಲ್ 1 + 2 3 ಟಿ ಟು ದಿ ಪವರ್ -2 ಇಂಟು ಎಮ್ ಟು ದಿ ಪವರ್ -2. ಇವಾಗ ಈ ಎರಡರಲ್ಲಿ ನಾನು ಮೈನಸ್ ಮಾಡ್ತೀನಿ, ಯಾಕೆಂದ್ರೆ +2 ಇಲ್ಲಿ +1 ಇದೆ. ಏನಾಗುತ್ತೆ ನನಗೆ ಅವಾಗ ಎಮ್ ಟು ದಿ ಪವರ್ -1 ಎಲ್ ಕ್ಯೂಬ್ ಟಿ ಟು ದಿ ಪವರ್ -2. ಸೊ ದಿಸ್ ಈಸ್ ದಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಇದು ಎಷ್ಟನೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ ನೋಡೋಣ. m1 L cube t to the power -2. ಸೊ ಆಪ್ಷನ್ ಎ. ಕ್ಲಿಯರಾ? ಸೊ ನೆಕ್ಸ್ಟ್ ಬರ್ತಾ ಡಿಸ್ಕಸ್ ಮಾಡೋಣ. ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿ ನಂಬರ್ 4.830 into 10 to the power 4 and 4830.50 decimals respectively. ಸೊ ಇಲ್ಲಿ ನಮಗೆ ಸಿಗ್ನಿಫಿಕೆಂಟ್ ರೂಲ್ಸ್ನ ನಮಗೆ 7 ಸಿಗ್ನಿಫಿಕೆಂಟ್ ರೂಲ್ಸ್ ಇದೆ. ಸೊ ಅದನ್ನ ನೀವು ಒಮ್ಮೆ ರೀಕ್ಯಾಪ್ ಮಾಡ್ಕೊಂಡ್ರೆ ಅಲ್ಲಿ ಹೇಳ್ತಾರೆ ನಮಗೆ 10 to the power 4 ಎಷ್ಟೇ ಇರಲಿ ಅದು ನಮಗೆ ಬೇಕಾಗಿಲ್ಲ. ಒನ್ಸ್ ಪಾಯಿಂಟ್ ಆದಮೇಲೆ ಡೆಸಿಮಲ್ ಆದಮೇಲೆ ಎಷ್ಟೇ ಝೀರೋಸ್ ಇದ್ರು ನಾವು ಏನಂತ ತೊಗೊತೀವಿ, ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲಿ ತೊಗೊತಾ ಹೋಗ್ತೀವಿ. ಸೊ ಹಾಗಾಗಿ ಅಕಾರ್ಡಿಂಗ್ ಟು ದ ಸಿಗ್ನಿಫಿಕೆಂಟ್ ರೂಲ್ ನಮಗೆ ಎಷ್ಟಿದೆ 1 2 3 4 5. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 5 ಇದೆ. ವಿ ನೆಗ್ಲೆಕ್ಟ್ ದಿಸ್ ಒನ್. ನಮಗೆ ಪವರ್ 10 to the power 4ನ ನಾವು ಸಿಗ್ನಿಫಿಕೆಂಟ್ ಫಿಗರ್ ಆಗಿ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ ಡೆಸಿಮಲ್ ಆದಮೇಲೆ ಕೂಡ ನಿಮಗೆ ಏನಾಗಿದೆ ನಾವು ಕನ್ಸಿಡರ್ನ ತಗೋತೀವಿ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ 1 2 3 4 5 6 7. ಸೊ ಇಟ್ ಈಸ್ ಅ 7 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಇಟ್ ಈಸ್ ಅ ಡೈರೆಕ್ಟ್ ಕ್ವಶನ್. ಸೊ ನಮಗೆ ಪಾಯಿಂಟ್ ಝೀರೋಸ್ ಮಧ್ಯದಲ್ಲಿದ್ದರೆ ಅದನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ನ ಕನ್ಸಿಡರ್ ಮಾಡ್ಕೊತೀವಿ. ಡೆಸಿಮಲ್ ಆದಮೇಲೆ ಒಂದು ನಂಬರ್ ಆದಮೇಲೆ ಝೀರೋಸ್ ಇದ್ರೂ ಕೂಡ ನಾವು ಸಿಗ್ನಿಫಿಕೆಂಟ್ ಫಿಗರ್ ಒಳಗೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೈಮೆನ್ಷನ್ಸ್ ಆಫ್ ರೆಸಿಸ್ಟೆನ್ಸ್ ಆರ್ ಸೇಮ್ ಆಸ್ ದೋಸ್ ಆಫ್ ಡ್ಯಾಶ್ ವೇರ್ H is the Planck's constant, E is the charge. ಸೊ ಇಲ್ಲಿ ನನಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಮತ್ತು ಚಾರ್ಜ್ನ ನಾನು ಫೈಂಡ್ ಔಟ್ ಮಾಡಿ ಇಲ್ಲಿರುವಂಥ ರೇಷಿಯೋಸ್ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೋ ಒಂದು ಡೈಮೆನ್ಷನಲ್ ಫಾರ್ಮುಲಾ ರೆಸಿಸ್ಟೆನ್ಸಿಗೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಪಾಯಿಂಟ್, ಯಾವ ಟರ್ಮ್, ಯಾವ ರೇಷಿಯೋ ರೆಸಿಸ್ಟೆನ್ಸಿಗೆ ಈಕ್ವಲ್ ಆಗುತ್ತೆ ಅಂತ ನಾನೇನು ಮಾಡಬೇಕಾಗುತ್ತೆ, ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನನಗೆ ಆಲ್ರೆಡಿ ನನಗೆ ಗೊತ್ತಿದೆ ರೆಸಿಸ್ಟೆನ್ಸ್. ನಾವು ಫಸ್ಟ್ ಕ್ವಶನ್ ಮಾಡಿದ್ವಿ ಏನು, R is equal to m1 L square t to the power -3 a to the power -2. ಇದು ನಮ್ಮ ರೆಸಿಸ್ಟೆನ್ಸ್ನ ಡೈಮೆನ್ಷನಲ್ ಫಾರ್ಮುಲಾ ಆಗಿದೆ. ಇವಾಗ ನಾನೇನು ಮಾಡಬೇಕು, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಮತ್ತು ಚಾರ್ಜ್ನ ಡೈಮೆನ್ಷನಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿ ಇಲ್ಲಿರುವಂಥ ಆಪ್ಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ನ ಡೈಮೆನ್ಷನಲ್ ಫಾರ್ಮುಲಾ ಹೇಗೆ ಕಂಡುಹಿಡಿಯೋದು ಅಂದರೆ ನನಗೆ ಗೊತ್ತಿದೆ. E is equal to ಏನು ಬರುತ್ತೆ, H ನ್ಯೂ. ಅಂಡರ್ಸ್ಟುಡ್? H ನ್ಯೂ. ಇವಾಗ ನನಗೇನು ಬೇಕು, H ಟರ್ಮ್ ಬೇಕು. ದಟ್ ಈಸ್ ಈಕ್ವಲ್ ಟು H is equal to E by ನ್ಯೂ. ಸೊ ಇಲ್ಲಿ ಎನರ್ಜಿ ಮತ್ತು ವರ್ಕ್ ಡನ್ ಎರಡು ಕೂಡ ಸೇಮ್ ಆಗಿರೋದ್ರಿಂದ ಸೊ ಎರಡರ ಡೈಮೆನ್ಷನ್ ಕೂಡ ಸೇಮ್ ಆಗುತ್ತೆ. ಸೊ ವರ್ಕ್ ಡನ್ ನಮಗೆ ಗೊತ್ತಿದೆ ಏನು, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -2. ಓಕೆ, ಡಿವೈಡೆಡ್ ಬೈ, ಸೊ ಫ್ರೀಕ್ವೆನ್ಸಿ ಅಂದ್ರೆ ಏನು, ರೆಸಿಪ್ರೋಕಲ್ ಆಫ್ ಟೈಮ್ ಅಥವಾ ಇನ್ವರ್ಸ್ ಆಫ್ ಟೈಮ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. ದಟ್ ಈಸ್ ಟಿ ಟು ದಿ ಪವರ್ -1. ಅಂಡರ್ಸ್ಟುಡ್? ಫ್ರೀಕ್ವೆನ್ಸಿ ಅಂದರೆ ನಮಗೆ ಗೊತ್ತಿದೆ, ಫ್ರೀಕ್ವೆನ್ಸಿ ಎಫ್ ಇಸ್ ಈಕ್ವಲ್ ಟು ಏನು, 1/t. ಕರೆಕ್ಟಾ? ಸೊ ಅದನ್ನ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಹೆಚ್ಚಿನ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್, ಈ -2 ಮೇಲಕ್ಕೆ ಹೋದ್ರೆ ಏನಾಗುತ್ತೆ, +1 ಆಗುತ್ತೆ. ಸೊ +1 -2 ಅಂದರೆ ಏನಾಗುತ್ತೆ, -1 ಆಗ್ತಾ ಹೋಗುತ್ತೆ. ಇದು ಮೇಲಕ್ಕೆ ಹೋದ್ರೆ ಸೈನ್ ಚೇಂಜ್ ಆಗುತ್ತೆ. -2 + 1 ಅಂದರೆ -1. ಸೊ ದಿಸ್ ಈಸ್ ದಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ H. ಏನು, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -1. ಸೊ ಇವಾಗ ನನಗೆ ಚಾರ್ಜ್, ಎಲೆಕ್ಟ್ರಿಕ್ ಕರೆಂಟ್ ಚಾರ್ಜ್ ಅಂದ್ರೆ ಏನು, E is equal to QT. ದಟ್ ಈಸ್ ಈಕ್ವಲ್ ಟು A into T, ಆಂಪಿಯರ್ ಇಂಟು ಟೈಮ್. ದಿಸ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ E. ಸೊ ಮೊದಲಿಗೆ H ಸ್ಕ್ವಯರ್ ಬೈ E ಸ್ಕ್ವಯರ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು, H ಸ್ಕ್ವಯರ್ ಬೈ E ಸ್ಕ್ವಯರ್. ಆಪ್ಷನ್ ಎ, H ಸ್ಕ್ವಯರ್ ಬೈ E ಸ್ಕ್ವಯರ್. ದಟ್ ಈಸ್ ಈಕ್ವಲ್ ಟು H ಸ್ಕ್ವಯರ್ ಅಂದರೆ ಎಮ್ ಸ್ಕ್ವಯರ್ ಎಲ್ ಟು ದಿ ಪವರ್ 4 ಟಿ ಟು ದಿ ಪವರ್ -2 ಡಿವೈಡೆಡ್ ಬೈ ಎ ಟು ದಿ ಎ ಸ್ಕ್ವಯರ್ ಟಿ ಸ್ಕ್ವಯರ್. ಓಕೆ, ಇವಾಗ ಈ ಟರ್ಮ್ನ ನಾನು ಮೇಲಕ್ಕೆ ತೊಗೊಂಡೋದ್ರೆ ಏನಾಗುತ್ತೆ, ಒಂದು ನಿಮಿಷ. ದಟ್ ಈಸ್ ಈಕ್ವಲ್ ಟು ಎಮ್ ಸ್ಕ್ವಯರ್ ಎಲ್ ಟು ದಿ ಪವರ್ 4 ಟಿ ಟು ದಿ ಪವರ್, ಈ +2 ಮೇಲಕ್ಕೆ ಹೋದ್ರೆ -2 -4 ಎ ಟು ದಿ ಪವರ್ -2. ಸೊ ಈ ಫಾರ್ಮುಲಾ ರೆಸಿಸ್ಟೆನ್ಸಿಗೆ ಈಕ್ವಲ್ ಇದೆಯಾ?
ಎಮ್ ಸ್ಕ್ವಯರ್. ಸೊ ಫಸ್ಟಿಗೆ ಸೆಟ್ ಆಗ್ತಿಲ್ಲ, ಸೊ ಹಾಗಾದರೆ ಇದು ಆಗಿ ಬರೋಲ್ಲ. ಸೊ ನೆಕ್ಸ್ಟ್ ನಾನು ಫೈಂಡ್ ಔಟ್ ಮಾಡ್ತೀನಿ. ದಟ್ ಈಸ್ ನೆಕ್ಸ್ಟ್ ಏನಿದೆ, ಹೆಚ್ ಸ್ಕ್ವಯರ್ ಬೈ ಇ ಇದೆ. ಸೊ ಹೆಚ್ ಸ್ಕ್ವಯರ್ ಬೈ ಇ ಅಂದರೆ ಬಿ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವಯರ್ ಬೈ ಇ. ಓಕೆ, ದಟ್ ಈಸ್ ಈಕ್ವಲ್ ಟು ಹೆಚ್ ಸ್ಕ್ವಯರ್ ಅಂದರೆ ಏನಾಗುತ್ತೆ, ಎಮ್ ಸ್ಕ್ವಯರ್ ಎಲ್ ಟು ದಿ ಪವರ್ 4 ಎಲ್ ಟು ದಿ ಪವರ್ 4 ಟಿ ಟು ದಿ ಪವರ್ -2 ಡಿವೈಡೆಡ್ ಬೈ ಎ ಟಿ. ಇವಾಗ ಇದನ್ನ ನಾನು ಸಾಲ್ವ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಎಮ್ ಸ್ಕ್ವಯರ್ ಎಲ್ ಟು ದಿ ಪವರ್ 4 ಟಿ ಟು ದಿ ಪವರ್ -3 ಪರ್ ಆಂಪಿಯರ್ ಬರ್ತಾ ಹೋಗುತ್ತೆ. ಸೊ ಇದು ಕೂಡ ರೆಸಿಸ್ಟೆನ್ಸಿಗೆ ಈಕ್ವಲ್ ಆಗುತ್ತಾ? ನೋ ವೇ, ಎಮ್ ಸ್ಕ್ವಯರ್ ಇದೆ. ಸೊ ಹಾಗಾದರೆ ಎರಡನೇ ಆಪ್ಷನ್ ಕೂಡ ಆಗಿ ಬರೋಲ್ಲ. ಸೊ ಮೂರನೇದು ಹೆಚ್ ಬೈ ಇ ಸ್ಕ್ವಯರ್, ಹೆಚ್ ಸಿ, ಆಪ್ಷನ್ ಸಿ ಹೆಚ್ ಬೈ ಸಿ ಸ್ಕ್ವಯರ್ ಇ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಹೆಚ್ ಅಂದರೆ ಏನು, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -1. ಇಲ್ಲಿ ಬರ್ದಿದೆ ನೋಡಿ, ಹೆಚ್ ಇಸ್ ಈಕ್ವಲ್ ಟು ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -1 ಡಿವೈಡೆಡ್ ಬೈ ಇ ಸ್ಕ್ವಯರ್ ಅಂದರೆ ಏನಾಗುತ್ತೆ, ಎ ಸ್ಕ್ವಯರ್ ಟಿ ಸ್ಕ್ವಯರ್. ಎರಡನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನಾಗುತ್ತೆ, ಎಮ್ ಎಲ್ ಸ್ಕ್ವಯರ್ -2 ಮೇಲಕ್ಕೆ +2 ಮೇಲಕ್ಕೆ ಬಂದರೆ -2 -2 -1 -3 ಇಂಟು ಆಂಪಿಯರ್ ಸ್ಕ್ವಯರ್ ಮೇಲಕ್ಕೆ ಬಂದರೆ ಆಂಪಿಯರ್ ಪರ್ -2 ದಟ್ ಈಸ್ ಈಕ್ವಲ್ ಆಗುತ್ತಾ, m1 ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -3 ಟಿ ಟು ದಿ ಪವರ್ -3 ಆಂಪಿಯರ್ ಪರ್ ಸ್ಕ್ವಯರ್. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ನೀವು ವೆರಿಫೈ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಕೆಪಾಸಿಟೆನ್ಸ್ ಅಂಡ್ ಪೊಟೆನ್ಷಿಯಲ್ ವಿ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ದೆನ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ಸಿ ವಿ ಸ್ಕ್ವಯರ್. ಸೊ ನನಗೆ ವೋಲ್ಟೇಜ್ನ ಆಲ್ರೆಡಿ ನನಗೆ ಸಿಕ್ಕಿದೆ. ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಡಬ್ಲ್ಯೂ ಬೈ ಕ್ಯೂ. ಸೊ ಡಬ್ಲ್ಯೂ ಬೈ ಕ್ಯೂ ಅಂದ್ರೇನು, ಅದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ದಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ನಥಿಂಗ್ ಬಟ್, ಏನು ಹೇಳ್ತೀನಿ, ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಏನಂತ ಫಾರ್ಮುಲಾ ಇದೆ ವರ್ಕ್ ಡನ್ನಿಗೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಫೋರ್ಸ್ ಅಂದರೆ ಏನು, ಮಾಸ್ ಇಂಟು ಆಕ್ಸಲರೇಷನ್ ಎಲ್ ಟು ದಿ ಪವರ್ -2 ಇತ್ತು, ಅದು ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -2 ಡಿವೈಡೆಡ್ ಬೈ ಚಾರ್ಜ್ ಮಾಡಿದೆ. ಫೈನಲಿ ನನಗೇನು ಬರುತ್ತೆ, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -3 ಎ ಟು ದಿ ಪವರ್ -1. ಸೊ ಇದು ನಮ್ಮ ಪೊಟೆನ್ಷಿಯಲ್ ಆಗಿದೆ. ಸೊ ಇವಾಗ ನಾನು ಕೆಪಾಸಿಟೆನ್ಸ್ನ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು, ಸಿ. ಸೊ ನಮಗೆ ಪೊಟೆನ್ಷಿಯಲ್ನ ಫಾರ್ಮುಲಾ ಸಿಕ್ಕಿದೆ, ಆಲ್ರೆಡಿ ನಾನು ಫಸ್ಟ್ ಕ್ವಶನಲ್ಲಿ ಸಾಲ್ವ್ ಮಾಡ್ಕೊಂಡಿದ್ವಿ. ಸೊ ಪೊಟೆನ್ಷಿಯಲ್ ನಥಿಂಗ್ ಬಟ್ ವರ್ಕ್ ಡನ್ ಬೈ ಚಾರ್ಜ್, ಅದನ್ನು ಸಾಲ್ವ್ ಮಾಡಿದಾಗ ನನಗೆ ಈ ಡೈಮೆನ್ಷನ್ ಬರುತ್ತೆ. ಇವಾಗ ನನಗೆ ಕೆಪಾಸಿಟೆನ್ಸ್ನ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕಿದೆ. ಕೆಪಾಸಿಟೆನ್ಸ್ ಇಸ್ ನಥಿಂಗ್ ಬಟ್ ಏನಂತ ತೊಗೊಬೋದು ನಾನು ಅಂದರೆ, ಸಿ ಇಸ್ ಕ್ಯೂ, ನನಗೆ ಗೊತ್ತಿದೆ ಕ್ಯೂ ಇಸ್ ಈಕ್ವಲ್ ಟು ಸಿ ವಿ, ಕರೆಕ್ಟಾ? ಇವಾಗ ನನಗೇನು ಬೇಕು, ಸಿ ಬೇಕು. ಸಿ ಇಸ್ ಈಕ್ವಲ್ ಟು ಏನು, ಕ್ಯೂ ಬೈ ವಿ ದಟ್ ಈಸ್ ಈಕ್ವಲ್ ಟು ಚಾರ್ಜ್ ಇಸ್ ನಥಿಂಗ್ ಬಟ್ ಏನಂತ ಕೊಡ್ತೀನಿ, ಆಂಪಿಯರ್ ಇಂಟು ಟೈಮ್ ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ನನಗೆ ಗೊತ್ತಿದೆ, ಎಮ್ ಎಲ್ ಸ್ಕ್ವಯರ್ ಟಿ ಟು ದಿ ಪವರ್ -3 ಪರ್ ಆಂಪಿಯರ್. ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ, ಅಂದರೆ ನಾನು ಏನು ಮಾಡ್ತೀನಿ, ಈ ಟರ್ಮ್ನ ನಾನು ಮೇಲಕ್ಕೆ ತೊಗೊಂಡು ಬಂದರೆ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಎಮ್ +1 ಇದ್ದಿದ್ದು ಏನಾಗುತ್ತೆ -1, ಎಲ್ ಸ್ಕ್ವಯರ್ ಏನಾಗುತ್ತೆ ಎಲ್ ಟು ದಿ ಪವರ್ -2, ಟಿ ಕ್ಯೂಬ್ ಇದ್ದಿದ್ದು +3 ಆಗುತ್ತೆ. +3 ಇಲ್ಲೊಂದು +1 ಇದೆ, ಸೊ ಇಲ್ಲೊಂದು +1 ಇದೆ, ಇಲ್ಲಿ -3 ಮೇಲಕ್ಕೆ ಬಂದರೆ +3, ಸೊ ಟಿ ಏನಾಗುತ್ತೆ ಟಿ ಟು ದಿ ಪವರ್ +4 ಆಗುತ್ತೆ. ಓಕೆ, ನೆಕ್ಸ್ಟ್ ಆಂಪಿಯರ್ -1 ಇದ್ರ ಮೇಲಕ್ಕೆ ಬಂದರೆ +1 ಆಗುತ್ತೆ, ಎ ಸ್ಕ್ವಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನನ್ನ ಕೆಪಾಸಿಟೆನ್ಸ್ನ ಡೈಮೆನ್ಷನ್ ಫಾರ್ಮುಲಾ ಸಿ ಏನಾಗ್ತಾ ಹೋಗುತ್ತೆ ಅಂದರೆ, ಎಮ್ ಟು ದಿ ಪವರ್ -1 ಎಲ್ ಟು ದಿ ಪವರ್ -2 ಟಿ ಟು ದಿ ಪವರ್ 4 ಆ್ಯಂಡ್ 8 ಎ ಸ್ಕ್ವಯರ್. ಸೊ ದಿಸ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಸಿ. ಇವಾಗ ನಾನೇನು ಫೈಂಡ್ ಔಟ್ ಮಾಡಬೇಕು, ಸಿ ವಿ ಸ್ಕ್ವಯರ್ನ ಫೈಂಡ್ ಔಟ್ ಮಾಡಬೇಕು. ಸಿ ವಿ ಸ್ಕ್ವಯರ್ನ ಫೈಂಡ್ ಔಟ್ ಮಾಡ್ತೀನಿ ಹೇಗೆ, ಸಿ ವಿ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು, ಸಿ ಅಂದರೆ ಏನು, ಎಮ್ ಟು ದಿ ಪವರ್ -1 ಎಲ್ ಟು ದಿ ಪವರ್ -2 ಟಿ ಟು ದಿ ಪವರ್ +4 ಟಿ ಟು ದಿ ಪವರ್ 4 ಎ ಟು ದಿ ಪವರ್ 2 ಇಂಟು ಪೊಟೆನ್ಷಿಯಲ್ ಅಂದರೆ ಏನು, ಎಮ್, ಅದನ್ನು ನಾನು ಸ್ಕ್ವೇರ್ ಮಾಡಿದ್ರೆ ಎಮ್ ಸ್ಕ್ವಯರ್ ಎಲ್ ಟು ದಿ ಪವರ್ 4 ಟಿ ಟು ದಿ ಪವರ್ -6 ಮತ್ತು ಎ ಟು ದಿ ಪವರ್ -2. ಸೊ ಈ +2 ಮತ್ತು ಈ -2 ಎರಡು ಕ್ಯಾನ್ಸಲ್ ಆಗುತ್ತೆ. ಆದಾದಮೇಲೆ ನನಗೆ ಫೈನಲಿ ಏನು ಟರ್ಮ್ ಸಿಗುತ್ತೆ ಅಂದರೆ, ಇಲ್ಲಿ -1 ಇದೆ, ಇಲ್ಲಿ +2 ಇದೆ, ಬಿಗ್ಗರ್ ನಂಬರ್ ಸೈನ್ ಬಂದು ಎಮ್, ಎಲ್ ಟು ದಿ ಪವರ್ 4 ಅಲ್ಲಿ -2 ಹೋದರೆ ಎಲ್ ಸ್ಕ್ವಯರ್
ಟಿ ಟು ದಿ ಪವರ್ -6 +4 ಹೋದರೆ ಟಿ ಟು ದಿ ಪವರ್ -2. ಇವೆರಡು ಕ್ಯಾನ್ಸಲ್ ಆದರೆ ನಮಗೆ ಯಾವುದೇ ಥರ ಎ ಟರ್ಮ್ ಉಳಿಯೋದಿಲ್ಲ. ಸೊ ನಮಗೆ ಫೈನಲಿ ಆಗಿ ಉಳಿಯೋಂಥ ಟರ್ಮ್ ಏನು, m1l² ಟಿ ಟು ದಿ ಪವರ್ -2. ಎಲ್ಲಿ ಬರುತ್ತೆ, m1l² ಟಿ ಟು ದಿ ಪವರ್ -2 a0. ದಟ್ ಈಸ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಸೊ ನೆಕ್ಸ್ಟ್ ಕ್ವಶನ್ನ ಮುಂದಿನ ಪಾರ್ಟ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ. ಸೊ ಮಿಕ್ಕಿರೋಂಥ ಕ್ವಶನ್ನ ಪಾರ್ಟ್ 2 ಅಲ್ಲಿ ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.